ಯಾದಗಿರಿಯಲ್ಲಿ ಬೃಹತ್ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ನೋಡಿ, 30 ಕೆಜಿ ತೂಕ ಹಾಗೆ 10 ರಿಂದ 15 ಅಡಿ ಉದ್ದದ ಹೆಬ್ಬಾವಿದು. ಉರಗ ರಕ್ಷಕ ಮಲಯು ಪೋಲಂಪಲ್ಲಿಯಿಂದ ರಕ್ಷಣೆ ಮಾಡಲಾಗಿರುವಂಥದ್ದು. ಇನ್ನು ಹತ್ತಿಕುಣಿದ ಅರಣ್ಯ ಪ್ರದೇಶದಲ್ಲಿ ಹೆಬ್ಬಾವನ್ನ ರವಾನೆ ಮಾಡಲಾಗಿದೆ. ಹತ್ತಿಕುಣಿದ ಅರಣ್ಯ ಪ್ರದೇಶಕ್ಕೆ ಹೆಬ್ಬಾವನ್ನ ರವಾನೆ ಮಾಡಲಾಗಿದ್ದು, ಗೋಗಿ ಗ್ರಾಮದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ದೊಡ್ಡ ಹೆಬ್ಬಾವು ಕಂಡಂತಹ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ. ಸಹಜವೇ ಆತಂಕ ಉಂಟಾಗುವಂಥದ್ದು. ಯಾಕಂದ್ರೆ ಕೆರೆ ಹಾವು, ನಾಗರ ಹಾವು ಕಂಡಾಗೆ ಭಯಭೀತರಾಗ್ತೀವಿ. ಇನ್ನು ದೊಡ್ಡ ಹೆಬ್ಬಾವು ಕಂಡಾಗ ಗ್ರಾಮಸ್ಥರಲ್ಲಿ ಆತಂಕ ಕೂಡ ಉಂಟಾಗಿದೆ. ಉರಗ ರಕ್ಷಕ ಮಲ್ಲಯ್ಯ ಪೋಲಂಪಲ್ಲಿ ಅವರಿಂದ ದೊಡ್ಡ ಗಾತ್ರದ ಹಾವನ್ನ ಇದೀಗ ರಕ್ಷಣೆ ಮಾಡಲಾಗಿತ್ತು. ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ಈ ಹೆಬ್ಬಾವು ಕಾಣಿಸಿಕೊಂಡಿದೆ. ಸುಮಾರು 30 ಕೆಜಿ ತೂಕ ಹಾಗೂ 10 ರಿಂದ 15 ಅಡಿ ಉದ್ದದ ಹೆಬ್ಬಾವಿತು. ಗ್ರಾಮಸ್ಥರ ಮನವೊಲಿಸಿ ಹೆಬ್ಬಾವನ್ನ ಹಿಡಿದು ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಪೋಲಂಪಲ್ಲಿ. ಹೆಬ್ಬಾವು ರಕ್ಷಣೆಗೆ ಮಲ್ಲಯ್ಯ ಪೋಲಂಪಲ್ಲಿ ಅವರಿಗೆ ಸಾಥ್ ನೀಡಿದ್ದಾರೆ ಅರಣ್ಯ ಅಧಿಕಾರಿ ಶ್ರೀಧರ ಯಕ್ಷಂತಿ. ಇನ್ನು ಗಸ್ತು ವನಪಾಲಕರಾದಂತಹ ಸುಧಾನಂದ ಹಿರೇಮಠ ಹಾಗೂ ರಾಜು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದರು. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದೊಡ್ಡ ಹೆಬ್ಬಾವಿದು, 30 ಕೆಜಿ ತೂಕ ಹಾಗೂ 10 ರಿಂದ 15 ಅಡಿ ಉದ್ದದ ಹೆಬ್ಬಾವಿದು. ಉರಗ ರಕ್ಷಕರಾದಂತಹ ಮಲ್ಲಯ್ಯ ಪೋಲಂಪಲ್ಲಿ ಅವರು ಈ ದೊಡ್ಡ ಗಾತ್ರದ ಹಾವನ್ನ ರಕ್ಷಣೆ ಮಾಡಿರುವಂಥದ್ದು. ನೀವು ಕೂಡ ಹೆಬ್ಬಾವನ್ನ ನಿಮ್ಮ ದೃಶ್ಯಾವಳಿಗಳನ್ನು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಉರಗ ರಕ್ಷಕರಾದಂತಹ ಮಲ್ಲಯ್ಯ ಪೋಲಂಪಲ್ಲಿ ಅವರಿಂದ ಈ ದೊಡ್ಡ ಗಾತ್ರದ ಹಾವನ್ನ ರಕ್ಷಣೆ ಮಾಡಲಾಗಿದೆ. ಗೋಗಿ ಗ್ರಾಮದಲ್ಲಿ ಈ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು, ಈ ಹೆಬ್ಬಾವನ್ನ ಇದೀಗ ಸೆರೆ ಹಿಡಿಯಲಾಗಿದ್ದು, ಹತ್ತಿಕುಣದ ಅರಣ್ಯ ಪ್ರದೇಶಕ್ಕೆ ಈ ಹೆಬ್ಬಾವನ್ನ ರವಾನೆ ಕೂಡ ಮಾಡಲಾಗಿದೆ. ಗ್ರಾಮಸ್ಥರ ಮನವನ್ನ ಒಲಿಸಿ ಹೆಬ್ಬಾವನ್ನ ಹಿಡಿದಿದ್ದಾರೆ ಅರಣ್ಯ ಅಧಿಕಾರಿಗಳು. ಇನ್ನು ಅರಣ್ಯ ಅಧಿಕಾರಿಗಳಿಗೆ ಪೋಲಂಪಲ್ಲಿ ಅವರು ಹೆಬ್ಬಾವನ್ನ ಹಿಡಿದು ಒಪ್ಪಿಸಿರುವಂಥದ್ದು. ಹೆಬ್ಬಾವು ರಕ್ಷಣೆಗೆ ಮಲ್ಲಯ್ಯ ಪೋಲಂಪಲ್ಲಿ ಅವರಿಗೆ ಸಾಥ್ ನೀಡಿದ್ದಾರೆ ಅರಣ್ಯ ಅಧಿಕಾರಿಯಾದಂತಹ ಶ್ರೀಧರ್ ಯಕ್ಷಂತಿ ಹಾಗೂ ಗಸ್ತು ವನಪಾಲಕರಾದಂತಹ ಸುಧಾನಂದ ಹಿರೇಮಠರವರು. ರೈಸ್ ಮಿಲ್ ಹತ್ರ ಒಂದು ಹೆಬ್ಬಾವು ಬಂದಿದೆ, ಬನ್ನಿ ಅಂತ ಹೇಳಿ ಕೇಸಿಂದ ಕಾಲ್ ಮಾಡಿದ್ರು. ಅದೇ ರೀತಿಯಾಗಿ ಅರಣ್ಯ ರಕ್ಷಕರಾದಂಥ ಗಸ್ತು ವನಪಾಲಕರಾದ ಚಿದಾನಂದಯ್ಯ ಅವರು ಮತ್ತು ರಾಜು ಅವರು ಮತ್ತು ಉರಗ ತಜ್ಞರಾದಂಥ ಮತ್ತು ನಮ್ಮ ಶಹಾಪುರ ತಾಲೂಕದಲ್ಲಿ ಏನಂತಾರೆ ಹಾವುಗಳನ್ನು ಹಿಡಿತಕ್ಕಂಥ ಏಕೈಕ ವ್ಯಕ್ತಿ ಮಲ್ಲಯ್ಯ ಪೋಲಂಪಲ್ಲಿ ಸರ್. ನಾವೆಲ್ಲ ಜೊತೆಗೂಡಿ ರಾತ್ರಿ ಗೋಗಿಗೆ ಹೋಗಿ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಅದರದ್ದೆಲ್ಲ ಕ್ಯಾಚ್ ಮಾಡಿಕೊಂಡು ಸರ್, ನಿನ್ನೆ ರಾತ್ರಿ 9:30 ಸುಮಾರಿಗೆ ಗೋಗಿಯಲ್ಲಿ ಹೆಬ್ಬಾವಿದೆ ಸರ್, ಬನ್ನಿರಿ ಅಂದರು. ದಯವಿಟ್ಟು ನಾವು ಬರ್ತಾ ಇದ್ದೀವಿ, ಹೊಡಿಬೇಡ್ರಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ನಾನು ಮತ್ತು ತಕ್ಷಣಕ್ಕೆ ನಮ್ಮ ಫಾರೆಸ್ಟ್ ಅಧಿಕಾರಿಯಾದಂಥ ಶ್ರೀಧರ್ ಅವರಿಗೆ ಫೋನ್ ಮಾಡಿದೆ. ಸರ್, ಇಲ್ಲಿ ಹೆಬ್ಬಾವಿದೆ ಅಂತ ಹೋಗಿ ಸ್ವಲ್ಪ ಸೇವ್ ಮಾಡ್ಕೊಂಡು ಬರೋಣ ಅಂತ. ತಕ್ಷಣ ಇಬ್ಬರು ಗಾಡಿ ತೊಗೊಂಡು ಹೋಗಿದ್ವಿ. ಮತ್ತು ಫಾರೆಸ್ಟ್ದವ್ರಿಗೆ ನಮ್ಮ ಸ್ನೇಹಿತರಿಗೂ ಫೋನ್ ಮಾಡಿದ್ವಿ. ಆಲ್ರೆಡಿ ನಾವು ಹೊಂಟಿದ್ದೀವಿ ಸರ್ ಅಂದರೆ ಅಲ್ಲಿ ಹೊಡಿತಾರೆ ಸರ್, ಹೊಡ್ಲಾರ್ದಂಗೆ